ಹಾಯ್ ಫ್ರೆಂಡ್ಸ್, ನಾನು ಲಾಸ್ಟ್ ಟೈಮ್ ಒಂದು ವಿಡಿಯೋ ಮಾಡಾಕಿದ್ದೆ ನೋಡಿ. ನಮ್ಮ ತಮ್ಮಂಗೆ ಹೆಣ್ಣು ನೋಡೋಕೆ ಹೋಗಿದ್ವಿ. ಆ ಹುಡುಗಿ ಬೆಂಗಳೂರಿಗೆ ಆಗೋದು ಹಳ್ಳಿಗೆ ಆಗಲ್ಲ ಅಂತ ಆ ವಿಡಿಯೋಗೆ ಕಮೆಂಟ್ ಮಾಡಿದೆ ಹುಡುಗಿ. ನನ್ನ ಆಸೆಗಳು ನಮಗೆ ಗೊತ್ತಿರುತ್ತೆ, ನಿಮಗೇನು ಗೊತ್ತಿರುತ್ತೆ? ಜೀವನ ನಂದು, ನಿಮ್ಮದಲ್ಲ. ನೀವು ಹೇಳಿದ್ದೆಲ್ಲ ನಾವು ಕೇಳೋಕ್ಕಾಗಲ್ಲ ಅಂತ. ಹಂಗಾದ್ರೆ ಬೆಂಗಳೂರಲ್ಲಿ ಇದ್ರೇ ಜೀವನನಾ? ಹಳ್ಳಿಲಿದ್ರೆ ಜೀವನ ಅಲ್ವಾ? ಹಂಗಾರೆ ಹಳ್ಳಿಲಿರೋ ಮಕ್ಕಳು, ರೈತರ ಮಕ್ಕಳು ಮದುವೆನೇ ಆಗಬಾರ್ದಾ? ತಾಯಿ ತಂದೆ ನೋಡ್ಕೊಳ್ಳೋ ಮಕ್ಳಿಗೆ ಬೆಲೆನೇ ಇಲ್ವಾ? ನನಗನ್ಸಿದ್ದು ನಾನು ಹೇಳ್ದೆ. ನಾನೇನಾದರೂ ಹೆಸ್ರು ಹಾಕಿದ್ದೀನಾ? ಒಂದು ಎಜುಕೇಷನ್ ಇಲ್ಲ ನಿನಗೆ. ಏನು ಓದಿದ್ಯಾ? ಇಷ್ಟೊಂದು ಬುದ್ಧಿವಂತಲು, ಬೆಂಗಳೂರಲ್ಲೇ ನನ್ನ ಜೀವನ ಮಾಡಬೇಕು ಅನ್ನೋಳು. ಏನು ಓದಿದ್ಯಮ್ಮ ನೀನು? ಎಜುಕೇಷನ್ ಮಾಡಿದ್ಯಾ? ಹೋಗಲಿ, ನೀನು ಒಂದು ಹೆಣ್ಣಿನ ಥರ ಇದೆಯಾ? ನಿನ್ನ ರೂಪದ ಬಗ್ಗೆ ನಾನು ಅಳ್ಳಗಳಿತಾ ಇಲ್ಲ. ಯಾಕೆಂದರೆ ದೇವರು ಎಲ್ಲರಿಗೂ ಒಂದೊಂದು ಹೂನ ಇಟ್ಟೇ ಇರ್ತಾನೆ, ನನಗೂ ಒಂದು ಹೂನ ಇಟ್ಟಿರ್ತಾನೆ. ಆದರೆ ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ನಾವು ಹೆಂಗಿದ್ದೀವಿ, ನನ್ನ ಹಿನ್ನೆಲೆ ಏನು, ನಮ್ಮ ಮನೇಲಿರೋರ ಪರಿಸ್ಥಿತಿ ಏನೋ. ತಾಯಿ ತಂದೆ ಏನಕ್ಕಿರೋದು? ಏನಕ್ಕಮ್ಮ ಇರೋದು ತಾಯಿ ತಂದೆ? ತಾಯಿ ತಂದೆ ಇಲ್ಲದೆ ನೀನು ಬಂದುಬಿಟ್ಟಿದ್ಯಾ? ಅವ್ರು ಹೇಳ್ದಂಗಾದರೂ ಕೇಳಬೇಕಲ್ವಾ? ನಿನ್ಗೇನಾದರೂ ತೊಂದರೆ ಆದರೆ ಬಿಟ್ಬಿಡ್ತಾರ ಅವರು? ಹೇಳು. ಅಷ್ಟು ಗಿಣಿಗೆ ಹೇಳ್ದಂಗೆ ಹೇಳಿದ್ದೀವಿ, ಇಲ್ಲಮ್ಮ ನಿನ್ಗೇನು ಕಷ್ಟ ಬಂದರೂ ನಾವು ಇರ್ತೀವಿ ಅಂತ. ನೀನು ಬೆಂಗಳೂರಿಗೆ ಹೋಗಬೇಕು ಅಂದರೆ ಉದ್ದೇಶ ಆದರೂ ಏನಿದೆ? ಇವಾಗ ಬೆಂಗಳೂರಲ್ಲಿರೋ ಎಲ್ಲ ಊರ ಕಡೆ ಹೋಗಿ ಸೇರ್ಕೋತಾ ಇದ್ದಾರೆ. ಏಕೆಂದರೆ ಬೆಂಗಳೂರಲ್ಲಿ ಅಷ್ಟು ಕಷ್ಟ ಇದೆ. ನೀನು ಕೇಳ್ತೀಯಾ? ನೀನು ಮಾತ್ರ ಬೆಂಗಳೂರಲ್ಲಿ ಇದೆಯಾ, ನಾನಿದ್ರೆ ಏನು ಅಂತ. ನಮ್ಮ ಮನೆ ಬರ ಅದು. ನಮ್ಗೆ ಊರ ಕಡೆ ಎಲ್ಲೂ ಜಾಗ ಇಲ್ಲ, ಊರ ಕಡೆ ಎಲ್ಲೂ ನೆಲೆ ಇಲ್ಲ. ನಮ್ಮನ್ನು ಯಾರೂ ಊರ ಕಡೆ ಇರಿಸ್ಕೊಳ್ಳೋರಿಲ್ಲ. ಬಾರಮ್ಮ ನೀನಿಲ್ಲಿರು ಅಂತ. ನಮ್ಗೂರಲ್ಲಿ ಏನೂ ಕೆಲಸನೂ ಇಲ್ಲ. ನಾವೇನು ಮಾಡೋಣ? ಊರಲ್ಲಿ ಇರೋಕ್ಕೆ ಜಾಗ ಬೇಡವಾ? ಬೆಂಗಳೂರಲ್ಲಿ ಬಾಡಿಗೆ ಮನೆ ಮಾಡ್ಕೊಂಡಿರ್ಬೋದು, ಸ್ವಂತ ಮನೆ ಇಲ್ದಿದ್ರು. ಊರಲ್ಲಿ ಬಾಡಿಗೆ ಮನೆ ಮಾಡ್ಕೊಂಡಿರೋಕ್ಕಾಗತ್ತಾ? ನಾನು ಏನು ಕೇಳಿದೆ ಅಂತ ಅರ್ಥ ಆಗ್ತಾ ಇಲ್ವಲ್ಲ ನಿನಗೆ? ಏನೂ ಮಾಡೋಕ್ಕಾಗಲ್ಲ. ನಮ್ಮ ಪ್ರಪಂಚ ಈಗ ಹಂಗೆ ಆಗ್ಬಿಟ್ಟಿದೆ. ಎಲ್ಲೋದ್ರೂ ಹೆಣ್ಮಕ್ಳು ಸಿಗ್ತಿಲ್ಲ, ಹೆಣ್ಮಕ್ಳಿಗೆ ಜೈ ಅನ್ಬೇಕು ಅನ್ನಂಗೆ ಆಗಿದೆ. ಅದಕ್ಕೆ ಕಾರಣ ಯಾರು? ನಾವೇ. ಗಂಡ್ಮಕ್ಳು ಬೇಕು, ಗಂಡ್ಮಕ್ಳು ಬೇಕು, ಗಂಡ್ಮಕ್ಳು ಬೇಕು ಅಂತ ಹೆಣ್ಮಕ್ಳು ಕೊರತೆ ಕಮ್ಮಿಯಾಗಿ ಈಗ ಗಂಡು ಮಕ್ಳಿಗೆ ಹೆಣ್ಣಿಲ್ದಂಗಾಗಿದೆ. ನೋಡಮ್ಮ, ನಾನು ಹೇಳಬೇಕು ಅಂತ ಹೇಳಿಲ್ಲ. ಎಲ್ಲ ಥರ ಹೆಣ್ಮಕ್ಳು ನಿನ್ನ ಥರನೇ ಆದರೆ ಮುಂದೆ ಪರಿಸ್ಥಿತಿ ಹೆಂಗೆ ಯೋಚನೆ ಮಾಡಿ ನೋಡು. ನಾವೇನಾರು ಒಬ್ರಿಗೆ ಹೇಳ್ಬೇಕು ಅಂದರೆ ಅದು ಲೆವೆಲ್ ನಮಗಿರಬೇಕು. ನಾವೆಲ್ಲದರಲ್ಲೂ ಇರಬೇಕು. ನಿನ್ನ ಕೈಲಿ ಹಳ್ಳೀಲಿ 5 ಜನಕ್ಕೆ ಮುದ್ದೆ ಮಾಡೋಕ್ಕಾಗಲ್ಲ ಅಂತ ಹೇಳ್ತೀಯ, 3 ಜನಕ್ಕೆ. ನಾವು ಯಾರನ್ನ ಒಬ್ಬರು ಬಂದರೆ ಹೇಳಿದ್ದೀವಿ ಸೇರಿಸಿ, ಅತ್ತೆ ಮಾವ ಗಂಡ ಹೆಂಡ್ತಿ ಯಾರನ್ನ ಒಬ್ಬರು. 5 ಜನಕ್ಕೆ ನಿನ್ನ ಕೈಲಿ ಅಡುಗೆ ಮಾಡ್ಕೊಳಕ್ಕಾಗಲ್ವಾ? ಒಂದು ನಾದ್ನಿ ಇಲ್ಲ, ಒಂದು ಮೈದಾ ಇಲ್ಲ, ಒಂದು ವಾರ್ಗಿತ್ತಿದಿರಿಲ್ಲ, ಒಂದು ಬಾವುದಿರಿಲ್ಲ, ಎಂಥದ್ದು ಇರಲ್ಲ. ಆರಾಮಾಗಿ ಮಾಡ್ಕೊಂಡು ಅಂದ್ಕೊಂಡು ಮನೇಲಿರ್ಬೋದು. ಆದರೆ ನೀನು ನಾನು ಬೆಂಗಳೂರಲ್ಲೇ ಇರಬೇಕು ಅಂತಿದ್ಯಾ. ಫ್ರೆಂಡ್ಸ್, ನಿಮಗೂ ಗೊತ್ತಿರುತ್ತೆ, ಇಂಥ ಹೆಣ್ಮಕ್ಳು ನಿಮ್ಮ ಸುತ್ತಮುತ್ತನೂ ಇರ್ತಾರೆ. ಹಿಂಗೆ ಆದರೆ ಮುಂದೆ ಜೀವನ ಹೆಂಗಾಗುತ್ತಂತ ಗೊತ್ತಿಲ್ಲ. ಅದು ಏನಿದೆ ಬೆಂಗಳೂರಲ್ಲಿ ನೀವೇ ಹೇಳಬೇಕು. ನೋಡಮ್ಮ, ನಿನಗೆ ಅನ್ಬೇಕು ಅನ್ನೋ ಉದ್ದೇಶ ಅಲ್ಲ, ಆಯಿತಾ? ನನಗನ್ಸಿದ್ದನ್ನ ನಾನು ಹೇಳ್ಕೊಬೇಕಿತ್ತು, ಹೇಳಿದ್ದೀನಿ. ನೋಡೋಣ, ನೀನು ಬೆಂಗಳೂರಿಗೆ ಹಾಕ್ತೀಯೋ, ಹಳ್ಳಿಗೆ ಹಾಕ್ತೀಯೋ, ಇಲ್ಲ ಹಂಗೇನೇ ಇರ್ತೀಯೋ, ಇಲ್ಲ ಬೇರೆ ಯಾರಾದರೂ ಇದ್ದಾರೇನೋ ಅವ್ರ ಜೊತೆನೇ ಹೋಗ್ತೀಯೋ, ಅದು ನಿನಗೆ ಬಿಟ್ಟಿದ್ದು. ಒಳ್ಳೇದಾಗ್ಲಮ್ಮ, ಆಯಿತಾ? ದಯವಿಟ್ಟು ಇದನ್ನ ಇಲ್ಲಿಗೆ ಸ್ಟಾಪ್ ಮಾಡು. ಮದುವೆ ಸೆಟ್ ಆದರೆ, ಅದು ಬೆಂಗಳೂರಿಗೆ ಸೆಟ್ ಆದರೆ, ನಾನು ಬೆಂಗಳೂರಲ್ಲೆಲ್ಲ ಒಂದು ಮೂಲೆಯಲ್ಲಿದ್ದೀನಿ, ಹೇಳಮ್ಮ, ನಾನು ಬಂದು ಊಟ ಮಾಡ್ಕೊಂಬರ್ತೀನಿ, ಆಯಿತಾ? ನನ್ನ ಮಗಳು ಮದುವೆ ಅಂದ್ಕೊಂಡು. ನನ್ನ ತಮ್ಮಂಗೆ ಹೆಣ್ಣು ಸಿಗುತ್ತೆ, ನಾವು ನೋಡ್ತೀವಿ. ಫಸ್ಟೇ ನಮ್ಮ ತಮ್ಮಂಗೆ ಹೆಣ್ಣು ಸಿಕ್ಕಿದ್ರೆ ನಮ್ಮ ತಮ್ಮನ ಮದುವೆಗೆ ನಿನಗೆ ಹೇಳ್ತೀವಿ, ನೀನೇ ಬಂದು ಊಟ ಮಾಡ್ಕೊಂಡು ಹೋಗಮ್ಮ, ಆಯಿತಾ? ಒಳ್ಳೆಯದಾಗಲಿ. ಫ್ರೆಂಡ್ಸ್, ತಪ್ಪಾಗಿ ಮಾತಾಡಿದ್ರೆ ಕ್ಷಮಿಸಿ. ಇವತ್ತಿನ ಹೆಣ್ಮಕ್ಳ ಸ್ಥಿತಿ ಹಿಂಗಿದೆ. ಗಂಡು ಮಕ್ಕಳು ಒಳ್ಳೊಳ್ಳಾದರೆ ಹೆಣ್ಮಕ್ಳು ಸಿಕ್ಕಲ್ಲ, ಹೆಣ್ಮಕ್ಳು ಒಳ್ಳೆಯವರಾದರೆ ಗಂಡು ಮಕ್ಕಳು ಸಿಗ್ತಾಯಿಲ್ಲ. ಇನ್ನು ಮುಂದೆ ಎಲ್ಲೆಲ್ಲಿ ಹೋಗುತ್ತೋ ಗೊತ್ತಿಲ್ಲ.